ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಹೆಸರುಬೇಳೆ ಬಾತ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇದು ಬಿಸಿಬೇಳೆ ಬಾತ್ಗಿಂತ ಚೆನ್ನಾಗಿರುತ್ತೆ. ಇದು ಬಿಸಿಬೇಳೆ ಬಾತ್ ಮಾಡುತ್ತಲ್ಲ ಅದೇ ಥರ ಸೇಮ್ ಮೆಜರ್ಮೆಂಟ್ನಲ್ಲಿ 1 ಕಪ್ ಅಕ್ಕಿ ತೊಗೊಂಡ್ರೆ 1 ಕಪ್ ಹೆಸರುಬೇಳೆ ತೊಗೊಂಡು ಈ ಥರ ನೆನೆ ಹಾಕೋಬೇಕು ತೊಳೆದುಬಿಟ್ಟು. ಹಾಗೆ ಹೆಚ್ಚಿಟ್ಟಿರುವಂಥ ಒಂದು 4 ಟೊಮೊಟೊ, ಈ ಹೆಚ್ಚಿಟ್ಟಿರುವಂಥ ಒಂದು 4 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಇದು ಸಾಸಿವೆ ಜೀರಿಗೆ ಹಾಕ್ಕೊಳ್ಬೇಕು. ಹಾಗೆ ಹಸಿಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ, ಇದು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಹೆಚ್ಚಿಟ್ಟಿರುವಂಥ ಟೊಮೊಟೊನ್ನು ಹಾಕ್ಕೋಬೇಕು. ಇದು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಹಾಕ್ಕೊಂಡು ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಇವೆಲ್ಲ ಚೆನ್ನಾಗಿ ಬೇಯಬೇಕು. ಟೊಮೊಟೊ ಎಲ್ಲ ಅದು ಕಲಸೋದಂಗೆ ಆಗಬೇಕು. ಈಗ ಅದಕ್ಕೆ ಎಲ್ಲ ಸಾಕಾಗುತ್ತೆ. ಈಗ ಮೊದಲೇ ತೊಳೆದಿಟ್ಕೊಂಡಿರೋಂಥ ಹೆಸರು ಬೇಳೆನೂ ಹಾಕಿದ್ದೀವಿ, ಹಾಕ್ಕೋಬೇಕು. ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಅದಕ್ಕೆ ವಾಂಗಿಬಾತ್ ಪೌಡ್ರು ಅಥವಾ ಬಿಸಿಬೇಳೆ ಬಾತ್ ಪೌಡ್ರು ಯಾವುದಾದ್ರು ಹಾಕ್ಕೋಬೇಕು, ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಉಪ್ಪು, ಹೀಗೆ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಉಪ್ಪು, ಖಾರ ಸ್ವಲ್ಪ ಎಲ್ಲ ಹದವಾಗಿ ಎಷ್ಟು ಬೇಕೋ ಅಷ್ಟು ಅದಕ್ಕೆ ಹೊಂದ್ಕೊಳ್ಳೋಂಗೆ ಮಿಕ್ಸ್ ಮಾಡಿಕೊಂಡು ಇದಾದಮೇಲೆ ಲಿಡ್ ಹಾಕಿ ಕ್ಲೋಸ್ ಮಾಡಿದ್ದು 3 ವಿಸಿಲ್ ಬಂದರೆ ಸಾಕು.
3 ವಿಶಿಲ್ ಬಂದಾಯಿತು. ಈಗ ಸ್ವಲ್ಪ ಆರಕ್ಕೆ ಬಿಟ್ಟಾದಮೇಲೆ ಈಗ ಲಿಡ್ ಓಪನ್ ಮಾಡಿ ಚೆನ್ನಾಗಿ ಆಗಿದೆ ನೋಡಿ. ಸೇಮ್ ಬಿಸಿಬೇಳೆ ಬಾತ್ ಥರನೇ ಕಾಣುತ್ತೆ. ಅದಕ್ಕೆ ಏನು ತರಕಾರಿ ಏನು ಹಾಕೋಂಗಿಲ್ಲ, ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಒಮ್ಮೆ ಮಾಡಿ ನೋಡಿ ಒಂದ್ಸಲಿ. ಮೊದಲು ನೋಡ್ತಾ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹೆಸರು ಬೇಳೆ ಬಾತ್ ರೆಡಿ.